ನೋಡಿ ಆ ಕಡೆ ಯಾವಾಗ ನೋಡಿದ್ರು ಬರ್ತಾರೆ ಏನು ತಲೆಸರಿ ಮಾಡಿದ್ವಿ ಹೋಗಲು ಬರೋ ಏನು ಮಾತಾಡ್ತಿದ್ರು ಗೊತ್ತಿಲ್ಲ ಆಗಿಲ್ಲ ಅಂತೆ ನಮಸ್ಕರಿಸಿ ಹಣ್ಣು ತಿಂದು ಹೋಗ್ಬೇಕು. ಯಾರಿಗೆ ಬೈಯುವುದು ನೀವು? ನನ್ನ ಹೆಂಡತಿಗೆ. ಯಾಕೆ? ಎಂತದ ಮನೆಯಿಂದ ಹೊರಡಲಿಕ್ಕೆ ಗೊತ್ತಿಲ್ಲ. ಎಲ್ಲಿಗೆ ಹೋಗುದು, ಎಲ್ಲಿಗೆ ಅಪ್ಪನ ಮನೆಗೆ ಮಾತಾಡುದು. ಪುರೋಹಿತ್ರೆ, ಈಗ ನನ್ನ ಕರೆ ಬಂದಿದೆಯಲ್ವಾ? ನಿಮ್ಮ ಕರೆ ಬರುವಾಗ ನಾನು ಮನೆಯಲ್ಲಿಲ್ಲಮ್ಮ. ಎಲ್ಲಿ ಹೋಗಿದ್ದೀರಿ? ನಾನೊಂದು ಬೊಜ್ಜಕ್ಕೆ ಹೋಗಿದ್ದೆ. ಹೇಳಬೇಡಿ ಅಂತಹ ಮಾತನ್ನು ಈ ಮುಹೂರ್ತದಲ್ಲಿ. ಹೌದು, ಸಾಯುವವನಿಗೆ ಮುಹೂರ್ತ ಉಂಟಾ? ಹೌದು, ಹುಟ್ಟುವುದಕ್ಕೆ ಸಾಯುವುದಕ್ಕೆ ಮುಹೂರ್ತ ಇಲ್ಲ. ಪುರೋಹಿತ್ರೆ, ಅದು ಮುಗಿಸಿ ಬಂದದ್ದು ಆಗಲೇ. ಈಗ ದಿಪ್ಪಣ ಬಂದಿದೆ ನೋಡಿ, ಕುಳಿತುಕೊಂಡವರೆಲ್ಲವರು ದಿಪ್ಪಣಿಗರೇ. ಓಹೋ, ಬಹಳ ಮಂದಿ ಇದ್ದಾರಲ್ಲಮ್ಮ. ಮದುಮಗ ಯಾರು? ಓ ಇವರ ಮದುಮಗ ಸಭೆಯಲ್ಲಿ ಕುಳಿತುಕೊಳ್ತಾನ. ಮತ್ತೆ ಎತ್ತರವಾದ ಪೀಠ. ಅಮ್ಮ ಅಮ್ಮ, ಏನು ನಮ್ಗೆ ಈ ಹುಡುಗ ಬೇಡ. ಯಾಕೆ ಈ ಹುಡುಗ ಬೇಡ? ಯಾಕೆ ಹೇಳ್ತಾ ಇದ್ದೀರಿ? ಮೈ ಮೇಲೆ ಏನೋ ಭೂತ ಬಂದಿದೆ. ನನ್ನ ಮೇಲೆ ಆವೇಶ ಬಂದಂತೆ ಭಾವಿಸಿದ್ದ. ಅದು ನಮ್ಮ ಕ್ರಮವೇ ಹಾಗೆ. ಹೌದಾ? ನಾವು ಯಾವಾಗಲೂ ಟಿವಿಯಲ್ಲೇ ಇರುವುದು. ನಿಮ್ಮ ಟಿವಿ ಯಾವಾಗಲೂ ಹಂದಾಡ್ತಾ ಇರುವುದಾ? ಅದು ಗೌರವದ ಸಂಕೇತ. ಹೌದಾ? ಅದನ್ನು ಬಿಟ್ಟು ಕೊಡುವುದಿಲ್ಲ. ಒಳ್ಳೆಯದು. ಇದು ತಾವು ಎಲ್ಲಿಯವರು? ನಾನೆಲ್ಲಿ ಅಂತ ಗೊತ್ತಿಲ್ವಾ? ಪಾತಾಳ. ನೀವು ಪಾಟಾಳಿ. ಪಾಟಾಳಿ ನಿಮ್ಮ ಜಾತಿಯ. ನೀವು ಹೇಳಿದಲ್ವಾ? ಪಾತಾಳ ಸ್ವಾಮಿ ಅಡಿಯಿಂದ ಬಂದದ್ದು. ಅಡಿಯಿಂದ ಮೇಲೆ ಬಂದದ್ದ? ಮತ್ತೆ ಏನು ದೋಸೆ ಇರುವುದು? ನಿಮ್ಮ ಹೆಸರು ಕೂಡ ಗೊತ್ತಿಲ್ವಾ? ಇಲ್ಲ. ವಿತ್ತಿನ ಮಾಲಿ. ಇಸ್ಮಾಯಿಲ್ ಅಲ್ಲ. ಇಸ್ಮಾಯಿಲ್ ಅಲ್ಲ. ಅಲ್ಲ ಅಲ್ಲ, ಎಷ್ಟು ಸಲ ಅಲ್ಲ ಅಲ್ಲ. ಹಾಗೆಲ್ಲ ಸ್ವಾಮಿ, ವಿತ್ತಿನ ಮಾಲಿ ಅಂತ ಹೇಳಿದ್ದು. ವಿತ್ತಿನ ಮಾಲಿ. ನೀವಲ್ಲಿ ಏನು ಕೆಲಸ ಮಾಡುದು? ನಾನಲ್ಲಿ ಮಣ್ಣು ಹೊರುವ ಕೆಲಸ ಮಾಡುವುದು. ಹೌದಾ? ನಾನು ಕೆಲಸ ಮಾಡುವಾಗ ಕಾಣ್ತೇನೆ. ನಿಮ್ಮ ಕಣ್ಣು ಸರಿ ಉಂಟ ಇಲ್ವಾ? ಬುಟ್ಟಿ ಸಣ್ಣದಾಯ್ತು, ಸ್ವಲ್ಪ ದೊಡ್ಡ. ನಾನು ಅಲ್ಲಿ ಅಧಿಕಾರಿ ಸ್ವಾಮಿ. ಅಧಿಕಾರಿಯ? ಮತ್ತೆ ನಿಮ್ಮ ನೋಡೋಗ ಹಾಗೆ ಗೊತ್ತಾಗ್ತದೆ. ನೀವು ಕೆಲಸ ಮಾಡುವ ಜಾತಿ ಅಲ್ಲ ಅಂತೇಳಿ. ಕೆಲಸ ಮಾಡುವುದಿಲ್ಲ. ನೀವು ಹೇಳಿದಾಗೆ ಬಂದದ್ದು ಯಾಕೆ? ನಾನಿಲ್ಲಿ ಊಟ ಉಂಟಲ್ಲ, ಅದಕ್ಕೆ ಬಂದದ್ದು. ಹೌದಾ? ಊಟವ? ಓ, ಆ ಕಡೆಗೆ ಹೋಗಿ ಆಯ್ತಾ? ಇವರನ್ನು ಯಾರು ಇಲ್ಲಿ ಕರೆತಂದದ್ದು? ಏನು ಗೊತ್ತಿಲ್ಲ. ಬೇರೆ ಯಾರು ಜನ ಇಲ್ಲ ಪುರೋಹಿತರು? ಏನು ಗೊತ್ತಿಲ್ಲ, ಅಸಂಬದ್ಧ ಪ್ರಶ್ನೆ ಕೇಳ್ತಾರೆ. ಅಸಂಬದ್ಧ ಎಂತದ್ದು? ನನಗೆ ಯಾರು ಏನು ಅಂತ ಗೊತ್ತಾಗಬೇಕು. ನಾನಲ್ಲ, ಮದುಮಗ. ಮದುಮಗನ? ಮತ್ತೆ ಸಾರಿ, ಇದೆಲ್ಲ ನಿಮ್ಮ ಸ್ವಂತದ್ದ? ಅಲ್ಲ, ನಾನು ಕದ್ದು ತಂದದ್ದು. ಓ ದೇವ್ರೆ, ಈಗ ಸಿಕ್ಕಿ ಈ ಕಳ್ಳನನ್ನು ಮದುವೆ ಮಾಡ್ತಾನೆ. ಅಯ್ಯೋ ದೇವರೇ, ನನ್ನ ಪ್ರಾರಬ್ಧ. ನನಗೆ ದಾರಿದ್ರ್ಯ ಉಂಟು ಸ್ವಾಮಿ? ದಾರಿದ್ರ್ಯ ಅಂತಲ್ಲ ಮಾರಾಯರೇ. ಮದುವೆಗೆ ಮನೆಯಲ್ಲಿದ್ದ ಒಡವೆ ಸಾಕಾಗಿದ್ರೆ ಮತ್ತೊಂದು ಕಡೆಯಿಂದ ಬಾಡಿಗೆಗೆ ತರ್ತಾರೆ. ಹಾಗೆ ನೀವು ಬಾಡಿಗೆ. ನನಗೆ ಇನ್ನೊಬ್ಬರದ ಅಗತ್ಯವಿಲ್ಲ, ಬೇಕಾದ್ರೆ ನಮ್ಮಲ್ಲೇ ಉಂಟು. ಹೌದಾ? ಇದು ಶುದ್ಧ ಅಪರಂಜಿ. ಇದು ಶುದ್ಧ ಅಪ್ಪುಗುಂಜಿ. ಅಪರಂಜಿ ಅಂತ ಹೇಳಿದ್ದು. ಇಲ್ಲಿ ಹುಡುಗಿಯನ್ನು ನೋಡಿದ್ದೀರಾ? ಹುಡುಗಿಯನ್ನು ನೋಡುವ ಕ್ರಮ ನನಗಿಲ್ಲ. ಹುಡುಗಿ ಕಪ್ಪಿರ್ಲಿ ಬಿಳಿ ಆಗ್ಲಿ, ಬಿಳಿ ಇರ್ಲಿ, ನನಗೆ ಹೆಣ್ಣು ಸಿಕ್ಕಿರು ಸಾಕು. ಪುಣ್ಯಾತ್ಮ, ಈಗ ಒಟ್ಟು ಗಡಿಬಿಡಿಯಲ್ಲಿ ಮದುವೆ ಆಗಿ ಮತ್ತೆ ಬೊಬ್ಬೆ ಹೊಡೀರಿ. ಅಯ್ಯೋ ದೇವ್ರೆ, ಹುಡುಗಿಯನ್ನು ನೋಡಿದೆ ಕೆಟ್ಟೇನಲ್ಲ. ಅವಳ ಕೈ ಸರಿ ಇಲ್ಲ, ಅವಳ ಕಾಲು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಈಗ ಹಾಗಾಗ್ತದ? ಹುಡುಗಿಯನ್ನು ಮದುವೆ ಮಾಡುವಾಗ 1000 ಸುಳ್ಳು ಹೇಳ್ಬಹುದು, ಅಪರಾಧ ಅಲ್ಲ. ನನಗೆ ಸಿಗುವಂತ ಹೆಣ್ಣು ಅಂಗವಿಕಲ ಆಗಿರ್ಬೋದು, ಸರಿಬೇಕು ಅವಳು. ಸರಿಬೇಕಾದ್ರೆ ಸರಿ ನೋಡ್ಬೇಕು. ನೋಡುವ. ಮತ್ತೆ ಅಮ್ಮ ಏನು ಎಂತದ್ದು, ಒಬ್ಬಳು ಮಗಳಿದ್ದಾಳೆ, ಹೇಗಾದ್ರೂ ಮದುವೆ ಮಾಡಿ ಮುಗಿಸುವ ಅಂತ ಇದು ಮಾಡುವ. ಹಾಗೆ ಅಭಿಪ್ರಾಯ ಇಲ್ಲ. ಮತ್ತೆ ಹುಡುಗಿಯನ್ನು ನೋಡ್ಲಿಲ್ಲ, ಹುಡುಗನ ನೋಡ್ಲಿಲ್ಲ, ಎಂತ ಮದುವೆ? ಹುಡುಗಿಯನ್ನು ಶೃಂಗಾರ ಮಾಡ್ತಾ ಇದ್ರಲ್ಲ ಹೆಣ್ಮಕ್ಳು. ಹೌದಾ? ಹೌದು. ನೋಡ, 4 ಮಂದಿ ಹೆಂಗಸರು ಒಳ್ಳೆ ಸೀರೆ ಉಡುವುದಕ್ಕೆ ಗೊತ್ತಿದ್ದವ್ರು ಒಂದ್ಸಲ ಇದ್ಬಂಡಿ. ಅವರಲ್ಲೇ ಯಾಕೆ ಪುರೋಹಿತ್ರೆ? ಅಲ್ಲ, ಈಗಿನ ಹೆಂಗಸರಿಗೆಲ್ಲ ಸೀರೆ ಉಡ್ಲಿಕ್ಕೆ ಗೊತ್ತಿಲ್ಲಲ್ಲ, ಅವರೆಲ್ಲ ಈಗ ಸಿಕ್ಕಿಸಿಕೊಳ್ಳುದು. ಹೀಗೆ ಯಾರಲ್ಲಿ ಹೆಣ್ಣು ಮಕ್ಕಳು ಹುಡುಗಿ ಶೃಂಗಾರ ಅಂದ್ರೆ ಸಮಿತಿ ಬರಲಿ. ಬಾಮುಗಳೇ, ಒಂದಾಯ್ತು. ಹುಡುಗಿ ಒಂದಾಯ್ತಾ? ಹುಡುಗಿ ನನ್ನ ಮನಸ್ಸಿಗೆ ಬಹಳ ಹಿಡಿಸಿದ್ದಾಳೆ. ಒಮ್ಮೆ ನೋಡಿದ್ರೆ ಸಾಕಾಗುದಿಲ್ಲ, ಇನ್ನೊಮ್ಮೆ ನೋಡ್ಬೇಕು, ಮತ್ತೊಮ್ಮೆ ನೋಡ್ಬೇಕು, 100 ಸಲ ನೋಡ್ಬೇಕಂತ ಅನಿಸ್ತಾ ಉಂಟು. ಮದುವೆಯಿಂದ ಆಗ್ಲಿ ಮತ್ತೆ ಪೂರ ನೋಡ್ತಾ ಇರಿ. ಮುಖದಲ್ಲಿ ಚಂದ್ರನ ಕಲೆ, ನಗೆಯಲ್ಲಿ ಮಲ್ಲಿಗೆ ಮಲೆ, ನೋಟದಲ್ಲಿ ಮಿಂಚಿನ ಸೆಳೆ, ಮುಕುರ ಕಪೋಲೆ, ಚಂಪಕ ಮಾಲೆ, ಪನ್ನಗ ನೆಬವೇಣಿ, ಸೊಬಗಿನ ಸೋನೆ, ಸೊಬಗಿನ ಸಾಂಬ್ರಾಣಿ. ಪುಣ್ಯಾತ್ಮ, ನಿಮಗೆ ಇದನ್ನು ಹೇಳಿಕೊಟ್ಟ ಗುರುವನ್ನೊಂದಲು ಈ ಕಡೆ ಕರ್ಕೊಂಡು ಹೇಳಿಕೊಟ್ಟದ್ದಲ್ಲ, ಮುಸುಡಿಗೆ ಬಾರಿಸ್ತೇನೆ. ಅದು ಈ ಕ್ಷಣ ಬಂದದ್ದು. ಈ ಕ್ಷಣ ಬಂದದ್ದು. ಮತ್ತೆ ಸೊಬಗಿನ ಸೋನೆ, ಸೊಗಡು, ಸಾಂಬಾರು, ಗೊತ್ತೈತದು. ಅದು ಹೊಗಳಿದ್ದು, ಹೆಣ್ಣನ್ನು ಹೊಗಳುದು. ಹಾಗೆ ನೋಡಿ ಹಾಗೆಲ್ಲ ನೀನು ಇನ್ನೊಂದು ದೊಡ್ಡ ಕತ್ತಿ. ನನ್ನನ್ನು ಕೋತಿ ಮಾಡ್ತೇನೆ ಬರ್ದು ಕವಿ. ಹೌದು, ಇರ್ಲಿ. ಹುಡುಗಿಗೆ ಮನಸ್ಸು ಕೇಳುವ. ನನ್ನಲ್ಲಿ ಕೇಳಿ ಆಯ್ತು, ಹೌದು. ಇನ್ನು ಅವಳಲ್ಲಿ ಕೇಳಬೇಕಾ? ಅಗತ್ಯ ಕೇಳಬೇಕಂತ ಹುಡುಗಿ ಹತ್ರ. ಅದ್ಯಾಕೆ? ಗಂಡನ ಮನೆಯಲ್ಲಿ ಹುಡುಗಿ ನೆಮ್ಮದಿ ಜೀವನ ಮಾಡಬೇಕು. ಇಲ್ಲದ್ರೆ ಅಲ್ಲೆಲ್ಲಾದ್ರೂ ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿದ್ರೆ ಉಂಟಲ್ಲ,
ಅದು ಶಾಪವಾಗಿ ಪರಿಣಮಿಸ್ತದೆ. ಹೌದಾ? ಒಬ್ರಿಗಲ್ಲ ಇಬ್ರಿಗಲ್ಲ 3 ಮಂದಿಗೆ. ಯಾರಿಗಲ್ಲ? ಬಳಿಕ ಅಳಲುವ ಸುತೆಯ ಶಾಪಗಳಿಗೆ ಹ. ಗುರಿಯಾಗುವ ಹ. ವರ ಹ. ಪಿತ ಹ. ಪುರೋಹಿತ ಸಹಿತ 3 ಜನ ಸಾಯ್ತಾರ? 3 ಜನ ಇಲ್ಲ. ಹ. ನಾನು ಸಾಯುವುದಿಲ್ಲ. ಹ. ನಿಮ್ಮದು ನನಗೆ ಗೊತ್ತಿಲ್ಲ. ನನಗೇನಾಗ್ಬಾರ್ದು. ಅಲ್ಲಂತೆ ಸಾಯ್ತಾರೆ ಅಂತ ಹೇಳಿದಲ್ಲ, ಸಹಿತ 3 ಜನರಿಗೆ ದೋಷ ದೋಷ ಬರ್ತದೆ. ಬರ್ತದೆ. ನನ್ನ ಮದುವೆಯಲ್ಲಿ ದೋಷ ಬರ್ಬಾರ್ದು. ನಮ್ಮದನ್ನು ಹೋಗ್ಲಿ. ಬಾಕಿದ್ದು ಬಿಡಿ. ಹ. ಅಮ್ಮ, ಇವತ್ತಿನ ಕಾರ್ಯಕ್ರಮ ಏನಂತ ಗೊತ್ತಲ್ಲ? ಮದ್ವೆ ನಿಮ್ಗೆ ಹೌದು. ಹೇಗೆ ನಮ್ಮ ಹುಡುಗ ಆಗ್ಬಹುದಾ? ನನ್ನ ಅಮ್ಮನಿಗೆ ಆದ್ರೆ ನನಗೆ ಆಗಿತ್ತು. ಇದು ಒಳ್ಳೆ ಹುಡುಗಿ, ಅಮ್ಮನಿಗೆ ಮದುವೆ ಮಾಡ್ಲಿಕ್ಕೆ ಒಳ್ಳೆ. ಹಾಗೆಲ್ಲ ಪುರೋಹಿತ್ರೆ, ಹಿರಿಯ ಸ್ಥಾನದಲ್ಲಿದ್ದವಳು ನಾನು. ಹಿರಿಯವರ ಅಭಿಪ್ರಾಯ ಹೇಗೋ ಹಾ. ಹಾಗೆಯೇ ನನ್ನ ಮಗಳ ಅಭಿಪ್ರಾಯ. ವ್ಯವಸ್ಥೆ ಎಲ್ಲ ಆಗಿದ? ಸರಿಯಾಗಿ ಉಂಟಲ್ಲ? ಸುಡುಮತ್ತಿನವರು ಬಂದಿದ್ದಾರಾ? ಹೌದು. ಓಲಗದವರು ಇದ್ದಾರಾ? ಕುಳಿತುಕೊಂಡಿದ್ದಾರೆ. ಅಂತರ್ಪಟ ಹೂವಿನ ಮಾಲೆ ಉಂಟಾ? ಎಲ್ಲ ಉಂಟು. ಹುಡುಗಿ ಈ ಕಡೆಗೆ, ಹುಡುಗ ಈ ಕಡೆಗೆ. ಆಯ್ತು. ಚಿಕ್ಕಪ್ಪ ಮಾಲೆ ಇದ್ಯಾಕೆ? ಕೊರಳಿಗೆ ಹಾಕ್ಲಿಕ್ಕೆ. ಬನ್ನಿ, ಮುಂದೆ ಬನ್ನಿ. ಯಾರು ನನ್ನನ್ನು ಮದುವೆ ಅಂತ ನೀವು? ನನಗೆ ಗೊತ್ತಿಲ್ಲ, ನನಗೆ ಹೊಸ್ತಲ್ಲ ಮದುವೆ ಆಗುದು. ನೀವು ಕಲೀಲಿಕ್ಕೆ ಒಂದು ಮದುವೆ ಮೊದಲ ಅಲ್ಲ. ಅವಳಿಗ ಸುಮೂರ್ತೆ ಕಾವದಾನ, ಸುಲಕ್ಷ್ಮಿ ಕಾವದಾನ, ಸುಮೂರ್ತೆ ಕಾವದಾನ, ಸುಲಕ್ಷ್ಮಿ ಕಾವದಾನ. ಮಾಂಗಲ್ಯ ತಂತು ನಾನೇ ನಾ ಮಮ ಜೀವನ ಹೇತುನ ಕಂಠೆ ಭದ್ರೆ ಸುಭದ್ರೆ ಶಾಂತಿರತೋ ಇಟ್ಟಾಗಿದ್ದು ಸಂಜೆ ಆಯುರಾರೋಗ್ಯವಾದ್ಯ ಸಿದ್ಧಿರಸ್ತು. ಯಾವ ದರಿದ್ರ ಪುರೋಹಿತರು ಅಂತ ದರಿದ್ರ ಅಂತ ಹೇಳ್ಬೇಡ. ಮತ್ತೆ ಆರತಿ ನಂದಿಸಿಬಿಟ್ಟು ಎಲ್ಲ ಅಪಶಕುನ ಮಾಡಿಬಿಟ್ಟಿರಲ್ಲ. ಆರತಿ ನಂದಿಸಿದ್ದು ಯಾವಾಗ? ಯಾವಾಗ? ಆರತಿ ಮುಗಿದ ಮೇಲೆ. ಹಾಗೆ ಕ್ರಮ ಉಂಟಾ? ಮತ್ತೆ ಧರ್ಮಕ್ಕೆ ಎಣ್ಣೆ ಖರ್ಚಾಗ್ದಲ್ವಾ? ಎಲ್ಲ ಏನು ನಿಮ್ಮದು ಇಲ್ಲಿ ಪಾಲು ಉಂಟಾ? ನನ್ನ ಪಾಲಿನ ಪ್ರಶ್ನೆ ಅಲ್ಲ, ಉಳಿತಾಯ ಮಾಡ್ಬೇಕು. ನಿಮ್ಮಲ್ಲಿ ಹೇಳಿದ್ರೆ ಉಳಿತಾಯ ಮಾಡ್ಲಿಕ್ಕೆ ಎಲ್ಲರೂ ಹೇಳ್ಬೇಕಾಗಿಲ್ಲ, ಹಾ. ಅದು ಅವರವರು ಕಲಿಬೇಕು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಈಗ ಗಾದೆ ಗೊತ್ತುಂಟಾ? ಹೇಗೆ? ಧಾನ್ಯ ಬೆಳೆಸಲಿಕ್ಕೆ ವರ್ಷ ಬೇಕು, ಹಾ. ಅನ್ನ ಬಿಸಾಡೋದಕ್ಕೆ ನಿಮಿಷ ಸಾಕು. ಗೊತ್ತುಂಟಾ? ಅಷ್ಟು ಮಹತ್ವ ಉಂಟು. ಆಯ್ತು, ಇನ್ನು ಕಲಿಯುವ. ಹಾ. ಈಗ ಅಮ್ಮ ಹಿಡ್ಕೊ, ನಾನು ಹೇಳಿದಾಗ ಹೇಳು. ಎನ್ನ ರಥ, ಎನ್ನದು ಸ, ಹೊನ್ನ ರಥ, ಹೊನ್ನ ರಸ, ಪಟ್ಟದ ರಥ, ಪಟ್ಟದ ರಸ, ಪ್ರಾಣದ ರಥ, ಪ್ರಾಣದ ರಸ. ನಿಮ್ಮ ಏನು ಸೊಂಟ ಸಮ ಇಲ್ಲ ನಿಮ್ಮದ್ದು? ಎಂತದು ದೋಣಿ ಬೀಸುದು ಹೀಗೆ? ಒಂದು ಮದುವೆ ಸಂಭ್ರಮದಲ್ಲಿ ಸಂತೋಷದಲ್ಲಿ ಇರ್ಲಿಕ್ಕೂ ಬಿಡುವುದಿಲ್ಲ. ನಿಮ್ಮ ಮುತ್ತಿನಂತಹ ಮುಖಕ್ಕೆ ಅರಸಿನ ಅರಸಿನೆಣ್ಣೆ ಹಚ್ಚು. ಹಾಗೆ ಅಚ್ಚು 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 ಹಿಡ್ಕೊ. ಇದೆಂತದು? ಅದು ವಿಳ್ಯದೆಲೆ. ಯಾವ ಊರಿನದ್ದು? ನಮ್ಮ ಊರಿನದ್ದು. ಇವ್ರನ್ನದು ಹೀಗೆ ಅಲ್ವಾ? ಈ ಊರಿನಲ್ಲಿ ಹೀಗೆ ಇರುವುದು. ಇದು ನನ್ನ ಊರಿಗೆ ಕೊಂಡೋಗ್ಬೇಕು. ಎಂತದಕ್ಕೆ? ನೆಡ್ಲಿಕ್ಕೆ. ಅಮ್ಮ ನೋಡಿ, ಏನು ಶುರು ಮಾಡಿದ ಈಗಲೇ ಶುರು ಮಾಡಿದ. ಒಂದೊಂದನ್ನೇ ಕೊಂಡೋಗ್ಲಿಕ್ಕೆ. ಹುಡುಗಿ ಕೊಂಡೋದ, ಈಗ ಬಳ್ಳಿಗೆ ಕೈ ಹಾಕಿದ್ದಾನೆ. ಹೌದಾ? ನಾಳೆ ಏನು ಕೈ ಹಾಕ್ತಾ ಹೇಳಿಕ್ಕೆ ಆಗಲ್ಲ. ಎನ್ನ ರತಿ ಪುರೋಹಿತ್ರೆ, ಪುರೋಹಿತ್ರೆ, ಸದ್ಯಕ್ಕೆ ಜೀವ ಉಂಟಲ್ಲ. ಇದು ನಿಮಗೇನಾಯ್ತು ಸ್ವಾಮಿ? ಯಪ್ಪು, ಇದು ಕಾಯಿಲೆ ದಿವಸಕ್ಕೆ ಒಮ್ಮೆ ಆರಂಭ ಆಗುತ್ತದೆ. ಆದಾಗ ಏನಾಯ್ತು ಸ್ವಾಮಿ ನಿಮಗೆ? ಎಂತದು ಸ್ವಾಮಿ? ಜೀವ ತೆಗೀತೆ ಮಾರ. ನಾನೇನ್ ಮಾಡಿದೆ? ಏನು ಈ ತಾರಕಕ್ಕೆ ಇರುವುದು? ನನಗೆ ಹೃದಯ ಸಂಬಂಧ ಕಾಯಿಲೆ ಉಂಟು ಮಾರ. ಸ್ವಾಮಿ ಜೋರು ಹೇಳ್ಬೇಕು. ನನ್ನನ್ನು ಕೊಲ್ತೀಯ? ನೀವೇ ಹೇಳಿದಾಗ ಜೋರು ಹೇಳ್ಬೇಕು. ಜೋರು ತಾರಕಕ್ಕೆ ಇರುವುದೆಂತದು ನನಗೆ ಗೊತ್ತುಂಟ. ಏನು ನನ್ನ ಹೆಂಡತಿಯ ಕರಿಮಣಿ ಭಾಗ್ಯ ಒಳ್ಳೆದಿತ್ತು, ಬದುಕುಳಿದೆ. ಉಳಿದ್ರೆ ಒಳ್ಳೇದಾಯ್ತು, ಎಂತದು? ಇಲ್ಲರೆ ಎಲ್ಲರಿಗೂ ಊಟ ಇಲ್ಲದಾಗ್ತಿತ್ತು. ಇನ್ನು ಊಟ ಇಲ್ಲದ್ರೆ ಮಣ್ಣು ತಿನ್ನು. ಆಯ್ತು, ಇನ್ನು ಮೇಲೆ ಹೇಳು. ಬದುಕಬೇಕಲ್ಲ. ನಿಮಗೆ ಬೇಕಾದಾಗೆ ಹೇಳುವ. ಹದಾದಲ್ಲಿ ಹೇಳು. ಎನ್ನರಸಿ. ಎಂತದು ಓಟ ಸ್ಪರ್ಧೆ ಉಂಟಾ? ನನಗೆ ಆಗತ್ತೆ ಗರ್ಭದಲ್ಲಿ ಕೂತಿದೆ. ಎನ್ನರಸಿ. ಹೌದು. ಹೊನ್ನರಸಿ, ಹೊನ್ನರಸಿ, ಪಟ್ಟದ ರಸಿ, ಪಟ್ಟದ ರಸಿ, ಪ್ರಾಣದ ರಸಿ, ಪ್ರಾಣದ ರಸಿ. ನಿಮ್ಮ ಎಂತದು ನೀರು ದಾಟು? ಎಂತದು ಮೈ ಮೇಲೆ ಬರುವುದು? ಈಗ ಧೈರ್ಯವಂತಲ್ಲ. ನಿನ್ನ ಮುತ್ತಿನಂತ ಮುಖಕ್ಕೆ, ಮುಚ್ಚಿನಂತ ಮುಖಕ್ಕೆ ಅರಸಿನೆಣ್ಣೆ ಹಚ್ಚುತ್ತೇನೆ. ಅರಸಿನೆಣ್ಣೆ ಹಚ್ಚುತ್ತೇನೆ. ಅಚ್ಚು ಅಚ್ಚು ಅಚ್ಚು. ಯಾರ ಅಚ್ಚು? ಅಚ್ಚು ನಿಮ್ಮ ಚಿಕ್ಕಪ್ಪ, ನಿಮ್ಮ ದೊಡ್ಡಪ್ಪ. ಪುರೋಹಿತ್ರೆ, ಈಗ ಉಡುಗೊರೆ ಆಗ್ಬೇಕಲ್ಲ? ಹೌದಲ್ಲ? ಹೌದು. ನೋಡಿ, ಉಡುಗೊರೆ ಕೊಡ್ಲಿಕ್ಕೆ ಆಯ್ತು. ಬನ್ನಿ 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 ಬೇಗ.
ಬೇಗ ಬನ್ನಿ. ಅವರಲ್ಲೇ ಯಾಕೆ ಹೇಳ್ಬೇಕು? ಮತ್ತೆ? ನಿಮ್ಮಿಂದ ಆಗ್ಬೇಕಾಗಿದೆ. ಎಲ್ಲರೂ ನಿಮ್ಮ ಹೌದು. ಕೈ ಬೀಳ್ಬೇಕು ಅಂತ ಕಾಯ್ತಾ ಇದ್ದಾರೆ ಸ್ವಾಮಿ ನೋಡಿ. ಅದೇ ಎಲ್ಲ ಕಾಯ್ದಷ್ಟೇ ನನ್ನ ಕೈ ಮತ್ತು ಬಾಯಿ ಬೀಳಿ ಆಗ್ಲಿ ಆದಷ್ಟು ಬೇಗನೆ. ಸೋಮಜಾಡೇನಾ ಸೋಮಜಾಡೇನಾ. ಅವ ಯಾಕೆ ಇಲ್ಲಿ ಬಂದ? ಅದು ಪಟ್ಟೆ ಕೊಟ್ಟವ. ಓಹೋ, ಓ ಪಟ್ಟೆ, ಇದರಲ್ಲಿ 8 ಹೊಟ್ಟೆ, ಇದನ್ನು ಕೊಟ್ಟರೆ ಕೆಟ್ಟೆ, ಕೊಡುವುದು ಮಾತ್ರ ಹೊಟ್ಟೆ. ಪುರೋಹಿತನ ಕಡೆಯಿಂದ ಮದುಮಗನಿಗೆ ಪಟ್ಟೆ ಚಾಲು ಉಡುಗೊರೆ, ಆಮೇಲೆ ಮದುಮಗಳಿಗೆ, ಆಮೇಲೆ ಪುರೋಹಿತರ ಹೆಗಲ. ಎಲ್ಲಿಗೆ ಕೊಂಡೋಗುದು ನೀವು? ಮತ್ತೆ ಕೊಂಡೋಗ ಎಂತದ್ದು ಮೋಸ ಮಾಡುದು? ಬೇಗ ಮುಟ್ಟಿಸುದು ಮಾತ್ರವ? ಎಂತ ಮೋಸ ಮಾಡಿದ್ದು? ಏನು ಕೊಟ್ರೆ ನಷ್ಟ ಆಗ್ತದೆ? ನಷ್ಟ ಎಂತದ್ದು? ಹಾಗೆ ಕೊಡ್ಲಿಕ್ಕೆ ಹೋದ್ರೆ ಪಟ್ಟೆ ಎಷ್ಟು ಬೇಕು? ಏನು ಹೋಗುವ ಕೊಂಡೋಗುದೇ ಲೆಕ್ಕ ಪೂರ್ತಿ? ನಮ್ಮದೆಲ್ಲ ಮಂತ್ರದಲ್ಲಿ ಮಾರಾಯ. ಏನು ಮಂತ್ರ ಹೇಳಿದ್ರೆ ಸರಿ ಆಗ್ತದೆ? ಮಂತ್ರ ಹೇಳಿ ನೀನ್ ದೇವಸ್ಥಾನದಲ್ಲಿ ಭಟ್ರು ಪೂಜೆ ಮಾಡೋದನ್ನು ನೋಡಿದ್ಯಾ? ನಂಗೆ ಗೊತ್ತಿಲ್ಲ. ಏನು? ನೈವೇದ್ಯಂ ಸಮರ್ಪಯಾಮಿ. ಹಾ. ಯಾವ ದೇವ್ರು ತಿನ್ನದುಂಟ ಪೂರ ಇರುವುದು ತಟ್ಟೆಯಲ್ಲಿ, ಹೌದಾ? ಕೊಡ್ಲಿಕ್ಕೆ ನಾವು ಮಂತ್ರದಲ್ಲಿ ಸಮರ್ಪಣೆ ಮಾಡುದು. ಹೌದಾ? ಗೊತ್ತವಾ? ಹಾ. ಗಂಧಮ್ಮ ಸಮರ್ಪಯಾಮಿ ಗಂಧ ತಟ್ಟೆಯಲ್ಲಿ, ಹಾ. ಸುವರ್ಣಂ ಸಮರ್ಪಯಾಮಿ ಯಾರಾದ್ರೂ ಬಂಗಾರ ಕೊಡ್ತಾರ ದೇವರಿಗೆ, ಕೊಟ್ರೆ ಬಂಗಾರ ಎಷ್ಟು ಬೇಕು? ಒಂದು ಉಪಕಾರ ಮಾಡ್ತೀರಾ? 3 ದಿವಾಳಿ ಆಗಿ ಹೋಗಿತ್ತು. ಸ್ವಾಮಿ, ಈ ಮಂತ್ರ ನನಗೊಂದು ಹೇಳಿಕೊಡ್ತೀರಾ? ಯಾರಿಗೆ? ನಿನಗೆ? ಹೌದು. ದೇವರಾಣೆ ಹೇಳಿಕೊಡ್ಲಿಕ್ಕಿಲ್ಲ. ಯಾಕೆ? ನಿನಗೆ ಹೇಳಿಕೊಟ್ರೆ ನನಗೆ ಬೆಟ್ಟು. ಆಯ್ತು, ನಿಮಗೆ ಇರಲಿ. ಆಗ್ಲಿ. ಈ ಪಟ್ಟೆಗೆ ಎಷ್ಟು ಮದುವೆ ಆಗಿದೆ? ನನಗೆ ಲೆಕ್ಕ ಇಲ್ಲ. ಹೌದಾ? ಹಾಗುಂಟ. ಆಯ್ತಲ್ಲ, ಮದುಮಗಳನ್ನು ಇಳಿಸಿಕೊಡುವಂತಹ ಒಂದು ಕ್ರಮ ಸರಿ ಸರಿ ಉಂಟಲ್ಲ? ಸರಿ ಸರಿ. ಪುರೋಹಿತ್ರೆ, ಓಯ್, ಎಂತದ ಮಾರ್ರೆ, ಹೊಡಿಲಿಕ್ಕೆ ಹೊಡ್ತೀಯಾ? ಎಲ್ಲರೂ ಉಡುಗೊರೆ ಕೊಟ್ಟಾಯ್ತಲ್ಲ? ಎಲ್ಲ ಕೊಟ್ಟಾಯ್ತು, ನೀನ್ ಕೊಡ್ತೀಯಾ? ನೀವು ಕೊಟ್ಟಿದ್ದೀರಲ್ಲ ಅಷ್ಟು ನಾನು ನಿನ್ನ ಸಾಕು. ಅಪ್ಪನ. ಪರವಾಗಿಲ್ಲ, ಹಾಗೆ ಎಣಿಸ್ಕೊಳ್ಳಿ ನೀವು. ಊಟ ಎಲ್ಲಿ ಪುರೋಹಿತ್ರೆ? ಎಂತದು? ಊಟ ಊಟ ಮದುವೆ ಊಟ ಎಲ್ಲಿ? ನಿನ್ನ ಅಪ್ಪ ಆ, ನಿನ್ನ ಊರಿನಲ್ಲಿರುವ ವ್ಯಕ್ತಿಗಳನ್ನು ನೋಡಿದೆ. ಅಯ್ಯೋ, ಒಳ್ಳೆಯ ಸ್ವಭಾವ ನೋಡಿ. ಅಲ್ಲ, ನಿನ್ನ ಊರಲ್ಲಿ ನೀನು ಯಾರಿಗೂ ಅನ್ನ ಹಾಕುದಿಲ್ವ? ಅಲ್ಲ ಅಲ್ಲ ಅಲ್ಲ, ಅವರಿಗೆ ತಿನ್ನುವುದಕ್ಕೆ ಅಂಜಿಕೆ ಹೆದರಿಕೆ. ಹಾ. ತಿನ್ನುವುದಕ್ಕೆ ಜೇನು ಜೀವ ಬಿಡ್ತಾನೆ. ಎಷ್ಟು ಒಳ್ಳೆಯ ಗುಣ ನೋಡಿ. ಬಹಳ ದೂರದಿಂದ ಬಂದವರಲ್ಲ? ಎಷ್ಟ ದೂರ ಬಂದದ್ದು? ಮತ್ತೆ? ಆ ಊರನ್ನು ಹೊತ್ಕೊಂಡು ಬಂದ ನೀನು ಮತ್ತೆ ಊರ ಮುಗಿಲಿಕ್ಕಿಲ್ಲ. ಮುಗೀತಲ್ಲ ಪುರೋಹಿತ್ರೆ ಮದುವೆ? ನಿಂತು ನಿಲ್ಲಿ ಮುಗಿಯಿತು. ಇನ್ನು ಎಂತುಂಟು? ಎಂತದ್ದು ನನಗೆ ಗೊತ್ತು. ಹೇಳಿ ಅದನ್ನು. ಹೇಳ್ತೇನೆ. ಹಾ. ಹೋಗಲ್ಲಿ ಮುಕ್ಕು. ಎಲ್ಲಿ? ಎಲ್ಲಿ? ಹಾ. ಓ, ಹಟ್ಟಿಯಲ್ಲಿ ಹೋಗಿ ಮುಕ್ಕು. 6 ದಿವಸ ಬನ್ನಿ, ಒಟ್ಟಿಗೆ ಮುಕ್ಕುವ. ನನಗೆ ನಿನ್ನಷ್ಟು ಅವಸರ ಇಲ್ಲ. ಮತ್ತೆ? ನಡಿಯ. ಅಮ್ಮ ನಡಿ. ಉಂಟಾ ಒಳಗೆ ಊಟ? ಹಾ, ಒಳಗೆ ಉಂಟು. ಆಯ್ತು. ಹೋಗು ಹೋಗು ಹೋಗು. ಹೇಗೆ ಮಾರ ಇದನ್ನೆಲ್ಲ ಸಂಭಾಳಿಸಿ. ಬಾ ಮಗ, ಇಲ್ಲಿ ನಿಲ್ಲು, ಕೈ ಮುಗಿ ನಾನು ಹೇಳಿದಾಗ ಹೇಳು. ಓ ನನ್ನ ಬಂಧು ಮಿತ್ರರೇ, ಓ ನನ್ನ ಬಂಧು ಮಿತ್ರರೇ, ಅಕ್ಕ ತಂಗಿ ಅಂದ್ರೆ ಅಕ್ಕ ತಂಗಿಯಂದಿರಿ, ಇಷ್ಟವರೆಗೆ ನಿಮ್ಮ ಜೊತೆಯಲ್ಲಿದ್ದೆ. ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿದ್ದೆ. ಇಂದು ನಾನು ನನ್ನ ಪತಿದೇವರ ಜೊತೆಯಲ್ಲಿ ಹೊರಟು ಹೋಗ್ತೇನೆ. ನನ್ನ ಪತಿದೇವರ ಜೊತೆ ಹೊರಟು ಹೋಗ್ತಾ ಇದ್ದೇನೆ. ತಾವೆಲ್ಲರೂ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿ. ತಾವೆಲ್ಲರೂ ತುಂಬು ಹೃದಯದಿಂದ ಸರಿ ಆಶೀರ್ವಾದ ಸರಿ ಪುರೋಹಿತ್ರೆ. ಸರಿ. ವಾ. ಓ, ಇವರಿಗೆ ಗೊತ್ತಾಗ್ಲಿಲ್ಲ. ಹ? ಅವ್ರು ನಮ್ಮ ಊರಿನವರು ಅಲ್ಲ ನೋಡಿ, ಬೇರೆ ಊರು. ಬೇರೆ ಊರಿನವರು. ಈ ಕಡೆ ಬಾ ಮಗ, ಕೈ ಮುಗಿ ನಾನು ಹೇಳಿದಾಗ ಹೇಳು. ಅವ ಇದ್ಯಾವ ಭಾಷೆ ಪುರೋಹಿತ್ರೆ? ಕೊಂಕಣಿ ಕೊಂಕಣಿ. ಓ, ಹಾಗೆ. ಅವ ಆವ ನಾನು ಆವ ಅಂತ ಹೇಳ್ತೇನೆ ಅವಳು. ಆವ 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 ಮೆಗೆಲೆ ಮೆಗೆಲೆ ಮುಗೆರೆಲ್ಲ ಮೆಗೆಲೆ ಮೆಗೆಲೆ ಬೊಮ್ಮನಗರಾಂಕ ಬೊಮ್ಮನಗರಾಂಕ ಓ ಶೋಣಿಯತ್ತ. ಓ ಶೋಣಿಯತ್ತ. ಹಾಗೆ 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 ಅವರು ಹಾಗೆ ಹೊರದೇಶದವರು, ಅವರಿಗೂ ಗೊತ್ತಾಗ್ಲಿಲ್ಲ ನೋಡಿ. ಇಷ್ಟು ಕಡೆಗೆ ಆಮಂತ್ರಣ ಕೊಟ್ಟಿದ್ದೀರಮ್ಮ. ಕೊಡ್ಲೇಬೇಕಲ್ಲ. ಬಾ ಮಗ, ಕೈ ಮುಗಿ ನಾನು ಹೇಳಿದಾಗ ಹೇಳು. ಓ ಅಣ್ಣನ ಕುಲೆ. ಓ ಅಣ್ಣನ ಕುಲೆ. ಅಣ್ಣನ ಕುಲೆಯನ್ನು ಬೇತೆ ಬೇತೆ ಮಲ್ಪುರ್ತಿ, ಅಣ್ಣೆಲ್ಲ ಕುಲೆ ಎಲ್ಲ ಒಟ್ಟಿಗೆ ಬಾ. ಓ ಅಣ್ಣನ ಕುಲೆ. ಅಣ್ಣನ ಕುಲೆ. ಓ ಅಕ್ಕನ ಕುಲೆ. ಓ ಅಕ್ಕನ ಕುಲೆ. ಓ ಅಜ್ಜರ್ನ ಕುಲೆ. ಓ ಅಜ್ಜರ್ನ ಕುಲೆ. ಓ ಅಜ್ಜಿನ ಕುಲೆ. ಓ ಅಜ್ಜಿನ ಕುಲೆ. ಓ ಜೋ ಕುಲೆ. ಓ ಜೋ ಕುಲೆ. ಓ ಜೋಕುಲ್ನ ಕುಲೆ. ಜೋಕುಲ್ನ ಕುಲೆ. ಯಾನು ಯಾನ್ ಎನ್ನ ಎನ್ನ ಕಂಡನೇರೆ 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 ಹೊಯ್ನ ಸೊಂಟ ಒಲಿಪುರು ಕಂಡನೇರೆ ಕಂಡನೇರೆ ಇಲ್ಲಡೆ ಪೋದು ಬರ್ತೆ ಇಲ್ಲಡೆ ಪೋದು ಬರ್ಪೆ ಮಕ್ಕಳು ಮಾತ ಆಶೀರ್ವಾದ ಮಲ್ಪೆ. ಹಾಗೆ ಹಾಗೆ ಈರ್ನೆಂಚಿನಿ ಈತ ಪ್ರದೇರೆ ಗೊತ್ತಪ್ಪ ಅವ ಬಣ್ಣನ ಬಿದ್ದಾಗಡೆ ಬಿಡ್ತಾರೆ. ಈರ್ನೆಲ್ಲ ಮದುವೆ ಅದು ಕಂಡನಿಲ್ಲಡೆ ಗೊತ್ತಾರು ಪೊಂಜೆ ನನಗೆ ಸೋ ಕಟ್ಟೇನೆ. ಯಾರು ಪುರೋಹಿತ್ರೆ ಅವರು? ಒಳ್ಳೆಂದು ಅಜ್ಜಮ್ಮ ಕೂತ್ಕೊಂಡು ಹೇಳುದು ಏನಂತ? ಆ ಮಗ ಇವರ ಕೈತ ಇದೇ ಟೇಬಲ್ಲ ಮಗ ಅಂತೇಳಿ. ಓ, ಹಾಗೆ. ಆಯ್ತಲ್ಲ, ಬಾ ಹೋಗು ಹೋಗು. ಓ ಪುಣ್ಯಾತ್ಮ, ಎಲ್ಲಿ ಓಡುವುದು? ನಿಮ್ಮದು ಕರ್ಮ ಇನ್ನು ಕೂಡ ಮುಗಿಲಿಲ್ಲ. ನನ್ನ ಕರ್ಮ ಅಲ್ಲ, ನಿನ್ನ ಮದುವೆ ಮುಗಿಲಿಲ್ಲ. ನನಗೆ ತಡ ಆಯ್ತು ಸ್ವಾಮಿ, ಕೆಲಸ ಉಂಟು. ಎಲ್ಲ ತಡ ಆಯ್ತು, ಕೆಲಸ ಉಂಟು. ಮತ್ತೆ ಇಲ್ಲಪ್ಪ, ಲೋಕವೇ ಕೆಟ್ಟು ಹೋಗಿ. ಏನು ಏನು ಏನಾಯ್ತು? ಹ? ಮದುವೆ ಮಂತ್ರದಲ್ಲೇ ಹುಡುಗ ಹುಡುಗಿ ಹತ್ರ ಮಾತಾಡು, ಹುಡುಗಿ ಹುಡುಗ ಮತ್ತೆ ನಾವು ಮಾತಾಡಿ ಮತ್ತೆ ಯಾರು ಮಾತಾಡುದು? ನಮ್ಮ ಕಾಲದ ಇದೆಲ್ಲ ಇತ್ತ. ಏನುಂಟು? ನಾನು 4 ಮಕ್ಕಳಾಗುವಲ್ಲಿವರೆಗೆ ನನ್ನ ಹೆಂಡತಿ ಹತ್ರ ಮಾತಾಡ್ಲಿಲ್ಲ. ಮತ್ತೆ ಮಕ್ಕಳು ಹೇಗೆ ಸ್ವಾಮಿ? ಮಕ್ಕಳಾಗೋದು ಮಾತಾಡ್ಯಾ? ತಲೆ ತಲೆ ಇನ್ನೇನಾಗ್ಬೇಕು ಹೇಳಿ?
ಹಾ ಕೈ ಮುಗಿ. ಆಯ್ತು. ನಾನು ಹೇಳ್ದಾಗ ಹೇಳು. ಹಾ. ಓ ನನ್ನ ಬಂಧು ಮಿತ್ರರೇ, ಓ ನನ್ನ ಬಂಧು ಮಿತ್ರರೇ, ಅಕ್ಕ ತಂಗಿಯಂದಿರೆ, ಅಕ್ಕ ತಂಗಿಯಂದಿರೆ, ನಾನು ಈ ಊರಿಗೆ ಬಂದು ನಾನು ಈ ಊರಿಗೆ ಬಂದು ಒಂದು ಹುಡುಗಿಗೆ ಕೈ ಕೊಟ್ಟಿದ್ದೇನೆ. ನಿಮಗೆ ತಲೆ ಸಹ ಮಾಡ್ತಾ ಇಲ್ವೋ ಹೇಳಿ? ಯಾಕೆ? ಯಾರು ಸ್ವಾಮಿ ಕೈ ಕೊಟ್ಟ? ಮತ್ತೆ ಈಗ ನೀನು ಕಾಲು ಕೊಟ್ಟದ್ದ? ಹಾಗೆ ಅಪಹರಿಸಿಕೊಂಡು ಹೋದಂತ ಅಪಾರ್ಥ ಮಾಡ್ತಾರೆ. ಸಂದರ್ಭಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಗೊತ್ತಾಯ್ತಲ್ಲ? ಇಲ್ಲೂ ಹೀಗ ಹೌದು. ನನಗೆ ಗೊತ್ತಿಲ್ಲ. ಆದ್ರಿಂದ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ನಾನು ನನ್ನ ಹೆಂಡತಿಯನ್ನೇ ಕರೆದುಕೊಂಡು ಹೋಗ್ತೇನೆ. ಮತ್ತೆ ಊರವರ ಹೆಂಡತಿಯನ್ನು ಕರ್ಕೊಂಡು ಹೋದ್ರೆ ಬಾರಿಸ್ತಾರೆ. ಮತ್ತೆ ನಿಮ್ಮ ಹೆಂಡತಿ ನನಗೆ ಗೊತ್ತುದೆಂತದಕ್ಕೆ? ಆಯ್ತು, ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಸರಿ, ಆಗಲೇ ಆಶೀರ್ವಾದ ಮಾಡಿದ್ದೇನೆ. ಆಗ್ಲಿ. ಈಗ ಪುರೋಹಿತರಿಂದ ಒಂದು ನನ್ನ ಆಶೀರ್ವಾದ. ಲೆಕ್ಕದಲ್ಲಿ ಬರುವ ವರ್ಷಕ್ಕೊಂದು 60. 60 ಎಂತದ್ದು ಸ್ವಾಮಿ, ತುಂಬಾ ಕಡಿಮೆ ಆಯ್ತು ಅದು. 60 ಸಾಕಾಗುದಿಲ್ಲ. ಚಿಕ್ಕ ಆಗಿದೆ 160 ಮಾಡು. 160 ಹಾ? ಅದು ಕೂಡ ತೃಪ್ತಿಯಲ್ಲಿ ಒಂದು ಅಂದಾಜು ಸಾಕಷ್ಟೇ. ಮುಟ್ಟುವುದಿಲ್ವಾ ಅಷ್ಟು? ಜೋರು. ಸ್ವಲ್ಪ ಹೆಚ್ಚು ಬೇಕು ಇನ್ನು ಕೂಡ. ಎಷ್ಟು ಹೆಚ್ಚು? ಒಂದು 500 ಇರಲಿ. ಇಲ್ಲ, 1000 ಮಾಡು. ಯಾರ ಬೇಡ ಅಂತ ಹೇಳ್ತಾರೆ. ಹೌದು, ಇನ್ನು ಮುಂದೆ ರಕ್ಕಸರ ಸಂತಾನ ಎಲ್ಲ ಕಡೆ ಆಗ್ಬೇಕು. ಎಲ್ಲ ಕಡೆ ಉಗ್ರಗಾಮಿಗಳ ಸಂಘಟನೆ. ರಕ್ಕಸರ ಮಕ್ಕಳಾಗ್ಬೇಕು ಅಂತ. ಹಾ, ಆ? ಇದೆಂತದ್ದು ನಿಮ್ಮದು ಸುರಿಲಿಕ್ಕೆ ಆರಂಭ ಆಯ್ತು? ಮಗಳನ್ನು ನೋಡಿದಾಗ ಹಾಗೆ ಮದುಮಕ್ಕಳು ಕೂಗ್ಲಿಲ್ಲ, ನೀವ್ಯಾಕೆ ಕೂಗುದು ಸ್ವಾಮಿ? ಅಮ್ಮ, ಓ ಅತ್ತೆ ಮಾವ ಗಂಜಿ, ಅತ್ತೆ ಮಾವ ಗಂಜಿ. ಗಂಜಿ ಯಾರು ಊಟ ಮಾಡುದಿಲ್ಲ. ಗಂಜಿಕೊಂಡು ನಡೆಯಬೇಕಮ್ಮ. ಹಾಗೆ ಹಾಗೆ. ಮಾವನಿಗೆ ಅಂಜಿಕೊಂಡು ನಡೆಯಬೇಕು. ಮನಸ್ಸುದ್ದಳಾಗಿ ಗಂಡನೊಂದಿಗೆ ಬಾಳು ಸವೆಸಬೇಕು. ಅದಕ್ಕೆ ಕೈ ದಿಕ್ಕುವುದು ನೀವು. ಅಮ್ಮ, ಓ ಎರವರ ಚಾ ಇಡ್ಲಿ, ಎಂತದು? ಎರವರ ಚಾ ಇಡ್ಲಿ ಕೇಳಬೇಡ. ಬೇರೆಯವರ ಚಾಡಿಯ ಮಾತನ್ನು ಕೇಳಬೇಡ. ಅಕ್ಕಿ ಕಡೆಗೆ ಹೋಗು. ಹೊಟ್ಟೆಗೆ ನೀವು ಮದುಮಗಳ ತಲೆ ಇಲ್ಲಿಯೇ ಹಾಳು ಮಾಡಿಬಿಡ್ತೀರಾ ಅಂತ. ಏನು ಅಷ್ಟು ಕರುಣೆ ನಿಮಗೆ? ಕರುಣೆ ನಾನು ದಿನ ಮನೆಗೆ ಬಂದಾಗ ನನಗೊಂದಿಷ್ಟು ಕೊಡ್ತಿದ್ರು. ಓ, ಕುಡಿಲಿಕ್ಕೆ ಮೊಸರು. ಹಾ. ಆ ಮೊಸರಿಗೂ ನೀನು ಕಲ್ಲು ಹಾಕಿಬಿಟ್ಟು. ಇನ್ನು ಕೊಡುವುದಕ್ಕೆ ಜನ ಇಲ್ಲ ಅಂತ ಕೂಗುವುದಾ? ಆ ಬಗ್ಗೆ ಯೋಚನೆ ಮಾಡೋದು ಬೇಡ. ಇನ್ನು ಕೊಡುವಂತ ಎಲ್ಲ ಇವತ್ತು ಸೇರಿಸಿ ಕೊಟ್ಟು ಹೋಗ್ತಾಳೆ. ಇವತ್ತು ಕೊಟ್ಟರೆ ನಾಳೆಗೆ ಆಗ್ತದ? ಇಟ್ಟುಕೊಳ್ಬೇಕು. ಎಂತ ಇಟ್ಟುಕೊಳ್ಳುದು? ಹಾ. ಅಲ್ಲ, ಜನ ಹಳಸಿ ಹೋಗುದಿಲ್ಲ. ಆಯ್ತು, ನಿಮಗೆ ತೃಪ್ತಿಯಾಗಿ ನನ್ನ ಊರಿಗೆ ನಿಮಗೆ ಬೇಕಾದಂತೆ ಕೊಡ್ತೇನೆ ನಾನು. ಯಾರು? ನಿಮಗೊಂದು ಸನ್ಮಾನ ಮಾಡಿಬಿಡ್ತೇನೆ ನಾನು. ಸನ್ಮಾನ ಮಾಡ್ತಿಯಲ್ಲ? ಹಾ, ಕೆಲವುಗಳಲ್ಲಿ ಹೀಗೆ ಆಗಿದೆ. ಹೇಗಾಗಿದೆ? ಸನ್ಮಾನ ಮಾಡ್ತೇನೆ ಅಂತ ಭಾವಚಿತ್ರ ತೆಕ್ಕೊಳ್ಳುದು, ಹಾ. ಮತ್ತೆ ಹೀಗೆ ಹಾಕೊಂಡು ಕೂತ್ಕೊಳ್ಳುದು. ನಿಮಗೆ ಸಣ್ಣ ಸಣ್ಣ ಸನ್ಮಾನ ಕಣ್ಣಿಗೆ ಕಾಣುವುದಿಲ್ಲ. ಕಾಣುವುದಿಲ್ಲ ಅಂತಲ್ಲ, ಹಾ. ನನ್ಗೆ ಆ ಭಾವಚಿತ್ರ ತೆಗೆದು ಯಾವಾಗ ಹಾಗೆ ಕೂತ್ಕೊಂಡ್ರು ಆವತ್ತಿಂದ ಬೇಸರ. ಮೊದಲ ಹಾಗೆ ಅಲ್ಲ ನನ್ನ ಸನ್ಮಾನ, ಅದು ನಿಮಗೆ ಕೊನೆಯ ಸನ್ಮಾನ ಆಗಬೇಕು. ಮತ್ತೆ ಮಾಡ್ಲಿಕ್ಕಿಲ್ಲ. ಹೌದು, ಮಾಡ್ಲಿಕ್ಕಿಲ್ಲದೇನೆ ಮತ್ತೆ ನಾನು ಇರುವುದಿಲ್ಲ. ಮನಸ್ಸಿಗೆ ತೃಪ್ತಿ ಆಗಬೇಕು ಅಂತ ಹೇಳಿದ್ದು ನಾನು. ನನಗೆ ನೀನು ಮಾಡಿದ್ರು ಮಾಡದಿದ್ರು ನನಗೆ ಬೇಸರ ಇಲ್ಲ. ಹೌದಲ್ಲ? ನಮ್ಗೆ ಕೊಡುವುದನ್ನು ದೇವರು ಯಾವುದೇ ಕಡೆ ಕೊಡ್ತಾರೆ. ಹೌದು. ಅಮ್ಮ, ಆಯ್ತು, ಹೀಗೆ ಇದ್ರೆ ಮತ್ತೊಮ್ಮೆ ಕಾಣುವ. ಹೋಗಿ ಬಾ ಆಯ್ತಾ? ಹೋಗಿ ಬಾ. ಪುರೋಹಿತ್ರೆ, ಮದುವೆ ಕಾರ್ಯಕ್ರಮ ಎಲ್ಲ ಮುಕ್ತಾಯ ಆಯ್ತು. ಈಗ ಊಟಕ್ಕೆ ಸಿದ್ಧವಾಗಿದೆ. ಎಲ್ಲವರಿಗೂ ನೀವೇ ಹೇಳಬೇಕಾಗ್ತದೆ ಪುರೋಹಿತ್ರೆ. ಸರಿ, ಸರಿ. ಹೇಳಿಬಿಡಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಉಂಟು. ಊಟ ಆಗದಿದ್ದರು ಪೂರ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಬರಬೇಕು. ಊಟ ಬೇಡ ಆದರೆ ಫಲಾರ ಈಗಲೇ ಬಂದಿರ್ಬೋದು. ಫಲಾರ ಬರೋರು ಮತ್ತೆ ಬರುವಾಗ ತಕ್ಕೊಳ್ಳಿ. ಇಲ್ಲದ್ರೆ ಫಡಿ ಉಂಟು, ಹಟ್ಟಿ ಎಂಬ ತಕೊಂಡು ಹೋಗಿ.